ಡಾಕ್ಟರ್ ರಾಜ್ಕುಮಾರ್, ವರ್ಸಟ್ಯಾಲಿಟಿ, ಅಂಬರೀಷ್, ಗೊತ್ತು, ವಿಷ್ಣುವರ್ಧನ್, ಬ್ಯಾಕ್ಟ್ರಾಕ್ ಕ್ರಿಯೇಟ್ ಮಾಡ್ತಾರೆ ಎಷ್ಟೋ ವಿಷಯಗಳನ್ನ ಡೈರೆಕ್ಟರ್ ಹೇಳಿರಲ್ಲ. ಶಂಕರ್ನಾಗ್, ಛಲ, ರಜನಿಕಾಂತ್, ಸುದೀಪ್, ಕಿಚ್ಚ ಸುದೀಪ್. ಬಟ್ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಆಗುತ್ತೆ ನನಗೆ. ದರ್ಶನ್, ಮತ್ತೊಬ್ಬ ರಾಮಾಚಾರಿ ಯಶ್. ಫೋಕಸ್. ಈಗ ರಾಜ್ಕುಮಾರ್ ಬಗ್ಗೆ ಹೇಳೋದಾದರೆ ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾಗಳನ್ನ ತುಂಬ ಮಾಡ್ತಾಯಿದ್ರು ಆ ಟೈಮಲ್ಲಿ. ಸೊ ಈಗಿನ ಜನ್ರೇಷನಲ್ಲಿ ಅಂಥ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರಗಳು ಕಡಿಮೆ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಮಾತನಾಡೋದಾದರೆ, ಬಿಕಾಸ್ ನಮ್ಮ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ಸ್ಗಳನ್ನ ಕೊಡ್ತಾಯಿದ್ರು. ಇವಾಗೆಲ್ಲ ಮಾಸ್, ಕಮರ್ಷಿಯಲ್ ಆ ರೀತಿ ಸಿನಿಮಾಗಳು ಬರ್ತಾ ಇದೆ. ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಾಗಿರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಇರುವಂಥ ಸಿನಿಮಾಗಳು ಬರ್ತಾ ಇಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಸಿನಿಮಾ ಮಾಡೋದೇನಿಗೆ ಸರ್, ಜನ ನೋಡಬೇಕು ಅಂತ ಅಲ್ವಾ? ಸೊ ಹಾಗಾಗಿ ಈ ಜನಕ್ಕೆ ಏನು ಬೇಕೋ ಅದನ್ನು ನಾವು ಮಾಡೋದು, ಐ ಥಿಂಕ್ ಇಸ್ ಇಟ್ ರೈಟ್? ಜನಕ್ಕೆ ಏನು ಬೇಕು ಅದನ್ನು ಮಾಡಬೇಕಲ್ವ ನಾವು. ರೈಟ್. ಆಗೇನಾಗೋದು, ಫ್ಯಾಮ್ಲಿ ಆಡಿಯನ್ಸ್ಗೆ ಅಥವಾ ಒಂದು ಸಾಮಾಜಿಕ ಕಳಕಳಿ ಏನಕ್ಕೆ ಬೇಕಿತ್ತು ಅಂದರೆ, ಆಗ ಅಣ್ಣವ್ರ ಸಿನಿಮಾಗಳು ನೋಡೇ ತುಂಬ ಜನ ಒಳ್ಳೆಯವರಾದವ್ರು ಇದ್ದಾರೆ. ಗೊತ್ತಾದ ನಿಮಗೆ? ಬಂಗಾರದ ಮನುಷ್ಯ ನೋಡಿ ಎಷ್ಟು ಜನ ಒಳ್ಳೆಯವರಾಗಿದ್ದಾರೆ. ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡೋರು ಮನೆಯಲ್ಲಿ. ಅವರು ಎಷ್ಟು ಜನ ಎಣ್ಣೆ ಹೊಡೆಯೋದು ಬಿಟ್ಟಿದ್ದಾರೆ ಅಣ್ಣವ್ರ ಸಿನಿಮಾಗಳು ನೋಡಿ. ಅವ್ರ ಹೇಳೋ ಮಾತುಗಳು ಕೇಳಿ ಎಷ್ಟೋ ತಪ್ಪುಗಳು ಮಾಡೋದು ಬಿಟ್ಟಿದ್ದಾರೆ. ಬಿಕಾಸ್ ಅಣ್ಣವರು ವಾಸ್ ಅ ಗಾಡ್ ಅಲ್ವಾ, ಈ ಸ್ಟಿಲ್ ಅ ಗಾಡ್ ಫಾರ್ ಅಸ್. ಸೊ ದ್ಯಾಟ್ ಈಸ್ ಡಿಫ್ರೆಂಟ್. ಆ ವೇವ್ ಬೇರೆ. ಅಂದರೆ ಒಬ್ಬ ಆ್ಯಕ್ಟ್ರ್ ಆ ಲೆವೆಲಿಗೆ ಬೆಳೆದುಬಿಟ್ಟಾಗ ಅವ್ರಂಥ ಸಿನಿಮಾಗಳೇ ಮಾಡಬೇಕು. ಇಟ್ ಈಸ್ ಗುಡ್ ಫಾರ್ ದ ಸೊಸೈಟಿ ಓನ್ಲಿ, ಇಟ್ ಈಸ್ ಗುಡ್. ಬಟ್ ಈಗಿನ ಸಿಚುವೇಶನ್ಗೆ ಜನಕ್ಕೇನು ಬೇಕೋ ಅದನ್ನು ನಾವು ಕೊಡೋದು ಆಗ್ತಾಯಿದೆ ಇಂಡಸ್ಟ್ರೀಲಿ. ಎಲ್ಲ ಪ್ರತಿಯೊಬ್ಬ ಸ್ಟಾರ್ಗಳು, ಪ್ರತಿಯೊಬ್ಬ ಆ್ಯಕ್ಟ್ರುಗಳು ಸಬ್ಜೆಕ್ಟ್ ಏನು ಚೂಸ್ ಮಾಡ್ತಾರೆ ಅಂದರೆ ಜನಕ್ಕೆ ಈಗಿನ ಟ್ರೆಂಡ್ಗೆ ಏನು ಇಷ್ಟ ಆಗುತ್ತೆ, ಟ್ರೆಂಡ್ ಸೂಟ್ ಆಗೋಕೆ ಅದನ್ನು ಕೊಡ್ತಾ ಇದ್ದಾರೆ. ಸೊ ಇಫ್ ದ ಪೀಪಲ್ ಆಸ್ಕ್ ಫಾರ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್, ಅದನ್ನು ಕೊಡೋರು ಯಾರು ಬರ್ತಾರೆ ಅಷ್ಟೇ. ನಿಲ್ಲೋದಿಲ್ಲ ಅದು. ಇಲ್ಲ, ನಾವು ಸರ್ ಅವ್ರಿಗೇನು ಬೇಕು ನಾವು ಅದನ್ನು ಕೊಡೋದೇ ಇಂಡಸ್ಟ್ರಿಯ ಇದು ಸರ್. ವಿ ಆರ್ ಲೈಕ್ ಅ ಮಿರರ್. ಸೊ ವಾಟ್ ದೇ ವಾಂಟ್ ವಿ ವಿಲ್ ಗಿವ್. ಸೊ ಒಂದೆರಡು ಸಿನಿಮಾ ನಾವು ಕೊಟ್ಟಿದ್ದಾರೆ ವರ್ಕ್ ಆಗ್ತಿಲ್ಲ ಅನ್ನುವಾಗ ಅವ್ರಿಗೇನು ಬೇಕು ಅಂತ ಯೋಚನೆ ಮಾಡಿ ಅದನ್ನೇ ಕೊಡೋಕ್ಕೆ ಶುರು ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಲಾಸ್ಟ್ ಕ್ವೆಶ್ಚನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಬಗ್ಗೆ. ಒಂದು ಪಾಸಿಟಿವ್ ಪಾಯಿಂಟ್, ಒಂದು ನೆಗೆಟಿವ್ ಪಾಯಿಂಟ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ. ಪಾಸಿಟಿವ್ ಪಾಯಿಂಟ್ ಅಂದರೆ ಈಗಿರೋ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ದೆರ್ ಆರ್ ಸೋ ಮೆನಿ ಟ್ಯಾಲೆಂಟೆಡ್ ಪೀಪಲ್, ದೆರ್ ಆರ್ ಸೋ ಮೆನಿ ಗುಡ್ ಡೈರೆಕ್ಟರ್ಸ್, ಸೋ ಮೆನಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಸೋ ಮೆನಿ ಗುಡ್ ಸ್ಟಾರ್ಸ್ ಹೂ ಆರ್ ರೂಲಿಂಗ್ ಆರ್ ಇಂಡಸ್ಟ್ರಿ. ಅಂದರೆ ನಮ್ಮ ಇಂಡಸ್ಟ್ರಿ ಅವರು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಜನ ಒಳ್ಳೊಳ್ಳೆ ಹೆಸರುಗಳಿವೆ. ಸೊ ನಮ್ಮ ಇಂಡಸ್ಟ್ರಿ ಇಟ್ ಈಸ್ ಇನ್ ಈಗ ಒಂದು ಲಾರ್ವಾ ಅದ್ರ ಸುತ್ತ ಒಂದು ಕಪ್ ಫಾರ್ಮ್ ಮಾಡಿ ಅಲ್ಲಿಂದ ಬಟರ್ಫ್ಲೈ ಆಗುತ್ತಲ್ಲ, ಆ ಕಪ್ ಫಾರ್ಮ್ ಮಾಡಿರೋ ಸ್ಟೇಜಲ್ಲಿದೆ. ಏನಂತಾರೆ ಗುರೋದು, ಕಕೂನ್ ಸ್ಟೇಜಲ್ಲಿದೆ. ಸೊ ಆ ಸ್ಟೇಜಲ್ಲಿ ಇರೋವಂಥ ಈಗಿರೋ ಸಿಚುವೇಶನ್ ಅಲ್ಲಿದೆ ನಾವು. ಸೊ ಅದನ್ನು ಒಡೆದು ಬಟರ್ಫ್ಲೈ ಆಗೋ ಸ್ಟೇಜ್ ಇನ್ನೊಂದು ಸ್ವಲ್ಪ ದಿವಸಗಳು ಬರುತ್ತೆ, ಅತಿ ಶೀಘ್ರದಲ್ಲಿ. ಬಿಕಾಸ್ ಆಗ ಇಟ್ ವಾಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಈಗ ಒಂದು ಕಂಟೆಂಟು ಮೇಯ್ನ್ ಆಗಿ ಕಾಣಕ್ಕೆ ಶುರು ಆಗೋಗಿದೆ ಬಿಕಾಸ್ ಆಫ್ OTT ಎಕ್ಸ್ಪೋಜರ್. ಸೊ ಈ ಕಂಟೆಂಟ್ಗಳನ್ನೂ ಕೊಡ್ತಾ ಎಂಟರ್ಟೈನ್ಮೆಂಟ್ನೂ ಮರ್ಜ್ ಮಾಡಿ ಏನೋ ಒಂದು ಪ್ರಯತ್ನಗಳಾಗ್ತಾ ಇದೆ. ಈಗ ಒಳ್ಳೊಳ್ಳೆ ಪ್ರಯತ್ನಗಳೇ ಆಗ್ತಾಯಿದೆ. ಅದು ಬೆಳೀತಾನೆ ಹೋಗುತ್ತೆ ವಿನಃ ಅದಕ್ಕಿಂತ ಕೆಟ್ಟದಾಗಂತೂ ಆಗಲ್ಲ. ಸೊ ದ್ಯಾಟ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಆಫ್ ದ ಇಂಡಸ್ಟ್ರಿ. ಇನ್ನೇನು ಬೂಮ್ ಆಗೋ ಸ್ಟೇಟಲ್ಲಿದೆ. ಡ್ರಾಬ್ಯಾಕ್ ಅಂತ ನನಗೇನು ಕಂಡಿಲ್ಲ ಸರ್. ದೆರ್ ಇಸ್ ನೋ ನೆಗೆಟಿವ್ ಹೇಳೋಕ್ಕೆ ನಾನು ಯಾರೂ ಅಲ್ಲ, ಅಥವಾ ಆ ಇಂಡಸ್ಟ್ರಿಗೆ ನಾನೇನೋ ನೆಗೆಟಿವ್ ಹೇಳೋದ್ರಿಂದ ಅದನ್ನು ಬದಲು ಆಗ್ಬಿಡಲ್ಲ. ಸೊ ಇಟ್ ಈಸ್ ಆಲ್ ಗುಡ್ ಥಿಂಗ್ಸ್ ಹ್ಯಾಪ್ನಿಂಗ್ ನನಗೆ ಕಂಡಿರಂಗೆ. ಇನ್ನು ಮುಂದೆನೂ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಸೂಪರ್. ಸಾಕಷ್ಟು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡಿದ್ವಿ, ಒಂದಷ್ಟು ಫನ್ಗಳ ಎಲಿಮೆಂಟ್ಗೆ ಹೋಗೋಣ. ಸೊ ರಾಮಾಚಾರಿ ಸಿಂಗಲ್ಲ, ಮಿಂಗಲ್ಲ, ಕಮಿಟೆಡಾ, ಹೇಗೆ ಏನಾಗಬೇಕು ನಿಮ್ಗೆ ಹೇಳಿ? ರಾಮಾಚಾರಿ ಜೊತೆ ಒಂದು ಕೈ ಇರಬೇಕು ಅಂತ ಅನ್ಸುತ್ತೆ ನಮಗೆ. ಕೈ ಅಂದರೆ ಚಿಕ್ಕ ಮಗುದಲ್ಲ, ಸುಂದರವಾದಂತಹ ಕೋಮಲವಾದಂತಹ ಮೃದು ಕೈ ಇರಬೇಕು ಅಂತ. ಇಲ್ಲ ಸರ್, ಟೈಮ್ ಇಲ್ಲ ಅದಕ್ಕೆಲ್ಲ. ಅಂದರೆ ಈಗ ಎಟ್ ಪ್ರೆಸೆಂಟ್ ದೆರ್ ಇಸ್ ನೋ ಟೈಮ್ ಫಾರ್ ದ್ಯಾಟ್. ಬಟ್ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ, ಬಟ್ ಸೀರಿಯಸ್ ಆಗಿ ಯಾರು ಆ ಥರ ದೆರ್ ಇಸ್ ನೋ. ಇದ್ರ ಮುಂಚೆ ಹಿಂದೆ ಅಥವಾ ಹೇಗೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಸರ್, ಇಂಟ್ರೆಸ್ಟ್ ಮೀನ್ಸ್ ಸದ್ಯಕ್ಕೆ ಬೇಡ ಅಂತ, ಫಸ್ಟ್ ಸಾಧನೆ ಮಾಡೋಣ, ಕೆಲಸಕ್ಕೆ ಹೋಗೋಲ್ಲ ಮಾಡಿ ಆ ಥರ ಹೇಳಿದೆ. ಅಂದರೆ ಈಗ ಒಂದು ಹುಡುಗಿ ಅಂತ ಬಂದಾಗ ಅವಳು ನಾನು ಚೆನ್ನಾಗಿ ನೋಡ್ಕೋಬೇಕು ಸರ್. ನನಗೆ ಟೈಮ್ ಕೊಡೋಕೆ ನನಗೆ ಟೈಮ್ ಇಲ್ಲ. ಹೌ ವಿಲ್ ಐ ಟೇಕ್ ಕೇರ್ ಆಫ್ ಹರ್, ಹೌ ವಿಲ್ ಐ ಗಿವ್ ಹರ್ ವಾಟ್ ಶಿ ನೀಡ್ಸ್? ಸೊ ಯಾರು ಲೀಸ್ಟಲ್ಲಿ ಇದ್ದಾರಾ? ಓಕೆ, ಮುಂದೆ ಫ್ಯೂಚರಲ್ಲಿ ನೋಡೋಣ. ಇಲ್ಲ, ಆ ಥರ ಲಿಸ್ಟೇ ಮಾಡ್ಕೊಂಡಿಲ್ಲ ನಾನು. ಅಲ್ಲ, ಮನ್ಸಲ್ಲಿ ಏನಾದರೂ 1-2 ಓಕೆ ಇವ್ರು ಆಗ್ಬೋದು, ಓಕೆ ನಿನ್ನ ಫ್ರೆಂಡ್ ಆಗಿರೋ ಐ ಆಮ್ ಓಪನ್. ನಾನು ಬಿಟ್ಬಿಟ್ಟಿದ್ದೀನಿ ಆ ವಿಷಯದ ಬಗ್ಗೆ. ನಾನು ತಲೆ ಆಗ್ತಾ ಇಲ್ಲ. ಯಾರು ಬಂದರೆ ನಮ್ಮ ಹಣೆಯಲ್ಲಿ ಅವ್ರು ಬರ್ದಿದ್ರೆ ಅವ್ರು ಬರ್ತಾರೆ ರೈಟ್ ಟೈಮಲ್ಲಿ. ಋಣಾನು ಬಂದ ರೂಪೇಣ. ಎಸ್, ಮುಂದಕ್ಕೇನೋ ಪಶು ಪಕ್ಷಿ
ಸುತಾಲಯ, yes. ಓಕೆ, 2 minutes ಟೈಮರ್ ಆನ್ ಮಾಡ್ತೀನಿ. ರಿಯಲ್ ರಾಮಾಚಾರಿ ಬಗ್ಗೆ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿದೆ ಬಿಕಾಸ್ ತುಂಬ ಸ್ಪಷ್ಟವಾಗಿ ನೀವು ಮಾತಾಡ್ತಾ ಇದ್ದೀರಾ ಕನ್ನಡ, ಸೊ ಮಾತಾಡ್ಬೋದಾ? 2 minutes ಟೈಮರ್ ಆನ್ ಮಾಡ್ತೀನಿ. ರೀಲ್ ಆ್ಯಂಡ್ ರಿಯಲ್. ಋತ್ವಿಕ್ಕಾಗಿ ರಾಮಾಚಾರಿ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ರಾಮಾಚಾರಿ ತುಂಬ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದಿರುವಂಥ ಒಂದು ಒಳ್ಳೆ ಮನೆ ಮಗ. ಅವನಿಗೆ ಅಣ್ಣ ತಮ್ಮಂದಿರಿಗೆ ಬೆಲೆ ಕೊಡುವಂಥ ಗುಣ ಇದೆ. ಅಪ್ಪ ಅಮ್ಮಂಗೆ ಬೆಲೆ ಕೊಟ್ಟು ಅಥವಾ ಅವ್ರಿಗೆ ಗೌರವ ಕೊಡುವಂಥ ಗುಣ ಇದೆ. ಎಲ್ರಿಗೂ ಒಳ್ಳೇದು ಮಾಡುವಂಥ ಗುಣ ಇದೆ. ಎಲ್ರಿಗೂ ಒಳ್ಳೇದು ಬಯಸೋ ಗುಣ ಇದೆ. ಅವನಿಗೆ ಕೆಲಸದಲ್ಲಿ ಏನಾದ್ರು ಒಂದು ದೊಡ್ಡ ಫಲವನ್ನು ನೋಡಬೇಕು ಅಂತ ಅವನು ಕೆಲಸವನ್ನು ಮಾಡ್ತಾ ಅದರಲ್ಲೂ ಬೆಳಿಬೇಕು ಅಂತ ಇದ್ದಾನೆ. ಜೊತೆಗೆ ಅವನಿಗೆ ಮನೆಯಲ್ಲಿರೋ ಒಂದು ಜವಾಬ್ದಾರಿ ಅಂದರೆ ಅವನು ಪೌರೋಹಿತ್ಯ ಮಾಡೋದು. ಹಾಗಾಗಿ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಫಂಕ್ಷನ್ ಕಾರ್ಯಕ್ರಮಗಳಿಗೆ ಪೌರೋಹಿತ್ಯ ಮಾಡ್ತಾ ಅದರಲ್ಲೂ ದುಡಿತಾ ಮನೆಯನ್ನು ನಡೆಸ್ತಾ ಮನೆಗೆ ಒಂದು ಒಳ್ಳೆಯ ಮಗನಾಗಿ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ಅವನ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಅವನ ಬದುಕಿಗೆ ಚಾರುಲತಾ ಅನ್ನೋ ಒಂದು ಸುಂದರವಾದ ಹುಡುಗಿ ಬಂದು ಅವರಿಬ್ಬರು ಮದುವೆ ಆಗಿ ಅವಳ ಜೀವನದಲ್ಲಿದ್ದ ಕೆಟ್ಟ ಗುಣಗಳನ್ನು ಅವಳು ತ್ಯಜಿಸಿ ಇವನಿಗೋಸ್ಕರ ಅವಳು ಒಳ್ಳೆಯವಳಾಗಿ ಇಬ್ಬರು ಅವರವ್ರ ಜೀವನವನ್ನು ಸುಂದರವಾಗಿ ನಡೆಸ್ತಾ ಇದ್ದಾರೆ. ಆಯ್ತಾ? ಒಂದು ಸೆಕೆಂಡ್, ಕನ್ನಡನೇ ಬಂತಾ? 2 ವರ್ಡ್ಸ್ ಮಿಸ್ ಆಯಿತು. IT ಏನಂತಾರೆ ಕನ್ನಡದಲ್ಲಿ? IT ಫೀಲ್ಡ್ ಅಂತ. IT ಫೀಲ್ಡ್ ತಾನೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಕನ್ನಡದಲ್ಲಿ ಏನಂತಾರೆ ಹೇಳಿ? ಇನ್ಫಾರ್ಮೇಷನ್ ಅಂದರೆ ಏನು? ಮಾಹಿತಿ ಟೆಕ್ನಾಲಜಿ, ತಂತ್ರಜ್ಞಾನ. ಫಂಕ್ಷನ್ಗೆ ಸಭೆ ಸಮಾರಂಭ. ಎಸ್. ಓಕೆ, ಈಗ ಒರಿಜಿನಲ್ ಋತ್ವಿಕ್ ಬಗ್ಗೆ ಆಂಗ್ಲ ಭಾಷೆ ಬಳಸದೆ ಮಾತಾಡಬೇಕು. ಟೈಮ್ ಸ್ಟಾರ್ಟ್ ನೌ. ಋತ್ವಿಕ್ ಅವನು ಒಂದು ಒಳ್ಳೆ ವ್ಯಕ್ತಿ. ಅವನು ತಂದೆ ತಾಯಿಗೆ ಗೌರವ ಕೊಡುವಂಥ ವ್ಯಕ್ತಿ. ಅವನಿಗೆ ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವನಿಗೆ ನಿಬಂಧನೆಗಳನ್ನು ಒಡೆಯುವ ಅಭ್ಯಾಸ ತಪ್ಪಿಸ್ತಾನೆ. ಆದಷ್ಟು ಸಮಾಜದಲ್ಲಿ ಏನೇನು ನಿಬಂಧನೆಗಳಿರ್ತವೆ ಒಬ್ಬ ಪ್ರಜೆಯಾಗಿ ಅದನ್ನು ಪಾಲಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಅದಾದಮೇಲೆ ಅವನ ಜವಾಬ್ದಾರಿಗಳು ಪ್ರಜೆಯಾಗಿ ಏನಿದೆ ಅಥವಾ ತಂದೆ ತಾಯಿಗೆ ಮಗನಾಗಿ ಏನಿದೆ ಅಥವಾ ಎಲ್ಲವನ್ನು ಅವನು ಪೂರೈಸೋಕ್ಕೆ ಪ್ರಯತ್ನ ಪಡ್ತಾನೆ. ಅದು ಬಿಟ್ಟರೆ ಅವನಿಗೆ ವಾಹನದ 4 ಚಕ್ರ ವಾಹನದ ಆಸೆ ಅಥವಾ ಅದರ ಮೇಲಿರೋ ಒಲವು ತುಂಬ ಇದೆ. ಅವನಿಗೆ ಐಸ್ ಕ್ರೀಮ್ ಏನಂತಾರೆ ಬರಲಿ, ಐಸ್ ಕ್ರೀಮ್ ಇಷ್ಟ. ಅವನ ಮಿತ್ರರಿಗೆ ತುಂಬ ಗೌರವ ಕೊಡ್ತಾನೆ ಹಾಗೂ ಅವರ ಸಂಬಂಧಗಳಿಗೆ ಬೆಲೆ ಕೊಡ್ತಾನೆ. ತುಂಬ ಸರಳವಾದ ಜೀವನ, ಜಾಸ್ತಿ ವಿಜೃಂಭಣೆ ಇಲ್ಲ. ಅವನ ಬೇರೆ ಸಮಯದಲ್ಲೂ ಅವನ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಾ ಅವನ ಕೆಲಸಕ್ಕೆ ಸಂಬಂಧಪಟ್ಟ ಬೇರೆ ಕೆಲಸಗಳನ್ನೇ ಮಾಡ್ತಾ ಅವನು ಒಬ್ಬ ನಟನಾಗಿ ಏನು ಸಿದ್ಧತೆ ಮಾಡ್ಕೋಬೇಕು ಅಥವಾ ಇನ್ನು ಹೇಗೆ ಹೆಚ್ಚು ನಟನೆಯಲ್ಲಿ ಬೆಳಿಬೇಕು ಅನ್ನೋದರ ಕಡೆಯೇ ಗಮನ ಕೊಡ್ತಾ ಅವನ ಜೀವನವನ್ನು ಸುಂದರವಾಗಿ ಶಾಂತ ರೀತಿಯಲ್ಲಿ ಏನೂ ತೊಂದರೆ ಇದ್ದರೂ ಅದನ್ನು ಎದುರಿಸ್ತಾ ಒಂದು ನಗುಮುಖದಿಂದ ನಡೆಸ್ತಾ ಇದ್ದಾನೆ. ಓಕೆ, ಸೂಪರ್. ಮೇ ಬಿ 2-3 ಬಂತು ಅನ್ಸುತ್ತೆ. ಹಂಗೆ ತುದಿ ಬಾಯಲ್ಲಿ ಬಂತು, ಹಂಗೆ ಒಳಗೆ ಹಾಕೊಂಡ್ಬಿಟ್ರಿ. ಐಸ್ ಕ್ರೀಮ್ ಏನಂತಾರೆ ಕನ್ನಡದಲ್ಲಿ ಹೇಳಿ? ಮಂಜುಗಡ್ಡೆಯ ಸಿಹಿಯಾದ ಪದಾರ್ಥ. ಬಾಸ್. ಓಕೆ, ಒಂದಷ್ಟು ಕ್ವೆಶನ್ಸ್. ರಾಮಾಚಾರಿ ಗ್ಯಾಜೆಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಫೋನ್ ಯೂಸ್ ಮಾಡ್ತಿರೋದು ರಾಮಾಚಾರಿ ಋತ್ವಿಕ್? ನನ್ನ ಹತ್ರ 2 ಫೋನ್ ಇದೆ. ಓಕೆ, ಯಾವುದು? ಒಂದು iPhone 13, ಒಂದು iPhone 16. ಪರ್ಸನಲ್ ಅದು ಪ್ರೊಫೆಷನಲ್ ಯಾವುದು? 16 Pro ಪರ್ಸ್ನಲ್. ಓಕೆ, 13 ಪ್ರೊಫೆಷನಲ್. ಓಕೆ, ಸೂಪರ್. ವಾಟ್ಸಪ್ DP ಯಾವ್ದು ಹಾಕೊಂಡಿದ್ದೀರಾ? ಎಲ್ಲಿ ತಗೊಂಡಿದ್ದು? ಏನು ಸ್ವಲ್ಪ ಶೋ ಮಾಡ್ಬೋದಾ? ಏನಿದೆ? ಎಸ್, ಅನುಬಂಧ ಅವಾರ್ಡ್ಸಿನ ಕಾಸ್ಟ್ಯೂಮ್ ಇದೆ. ಓಕೆ, ಈ ರೀಸೆಂಟಾಗಿ ತೆಗೆದಿದ್ದು. ಓಕೆ. ನಮ್ಮ iOS ಫೋನ್ಸಲ್ಲೆಲ್ಲ ಒಂದಷ್ಟು ಫೇವ್ರೆಟ್ ಫೋಟೋಸ್ ಇರುತ್ತೆ ಗ್ಯಾಲರಿನಲ್ಲಿ. ಸೊ ಯಾವ್ದಾದ್ರು ಫೇವ್ರೆಟ್ ಫೋಟೋಸ್ನ ನಂದೇ ಇರುತ್ತೆ ಅದರಲ್ಲೆಲ್ಲ. ನನ್ನ ಫೋಟೋಸ್ ಯಾಕೆ ಅಂದರೆ ಯಾರೋ ಫೋಟೋ ಕೇಳ್ತಾರೆ, ನಾನು ಟಕ್ಕನ್ನು ಕಳಿಸ್ಬೇಕಿರುತ್ತೆ. ನನ್ನದೇ ಫೋಟೋ ಇರುತ್ತೆ. ಇನ್ಯಾವುದು ಪರ್ಸ್ನಲ್ಲಾಗಿ ನನಗೆ ಅದೊಂದು ಹೇಳ್ಬೋದು ನನ್ನ ವೀಕ್ನೆಸ್ ಅಂತ. ಐ ಡೋಂಟ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಟೇಕಿಂಗ್ ಫೋಟೋಸ್. ಓಕೆ, ಸೆಲ್ಫೀಸ್, ಮೂಮೆಂಟ್ ಕ್ಯಾಪ್ಚರ್ ಮಾಡು, ನನಗದಿಲ್ಲ.
ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀನಿ, ಫೋನ್ ಮರ್ತುಬಿಟ್ಟಿರ್ತೀನಿ. ಆಮೇಲೆ ಅನ್ಸುತ್ತು ಇದು ಇನ್ಸ್ಟಾಗ್ರಾಮ್ಗೆ ಹೋಗಿರೋ ಚೆನ್ನಾಗಿರೋದಲ್ವ ಅಂತ ಮರ್ತುಬಿಟ್ಟಿರ್ತೀನಿ ನಾನು. ಸೊ ದೇರ್ ಇಸ್ ನೋ ಅದರ್ ಫೋಟೋಸ್ ರಾದರ್ ದ್ಯಾನ್ ಮೈನ್. ಒಂದಷ್ಟು ಫೋಟೋಸ್ಗಳು ತೋರಿಸ್ತೀನಿ, ನಮ್ಮ ಹತ್ರ ಇದೆ. ಸೊ ಅದು ಎಲ್ಲಿದು, ಏನು, ಎತ್ತ, ಹೇಗೆ, ಅದೆಲ್ಲ ವಿವರಣೆ ಕೊಡಬೇಕು. ಇದು ಅಲಾವುದ್ದೀನ್ ಖಿಲ್ಜಿ ರೋಲ್. ಓಕೆ. ಸೊ ಇದನ್ನು ಏನಕ್ಕೆ ಮಾಡಿದೆ ಈ ಫೋಟೋನ ಅಂದರೆ, ಐ ಮೀನ್ ಈ ಫೋಟೋ ಎಲ್ಲಿ ತೆಗೆದಿದ್ದು ಅಂದರೆ, ಈ ರೋಲ್ ಮಾಡಿದ್ದು ನಾನು ಲಾಕ್ಡೌನ್ ಟೈಮಲ್ಲಿ ಆಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳ ಅಥವಾ ದೊಡ್ಡ ದೊಡ್ಡ ಸಿನಿಮಾದ ಒಂದು ತುಂಬ ಇಷ್ಟ ಆಗಿರೋ ಸೀನ್ಗಳನ್ನ ನಾನು ಕಾಸ್ಟ್ಯೂಮ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಅದನ್ನು ರೀಕ್ರಿಯೇಟ್ ಮಾಡೋ ಅಭ್ಯಾಸ ಮಾಡಿಕೊಂಡೆ. ಅದನ್ನು ಶೂಟ್ ಮಾಡಿ ಆ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೆ. ಸೊ ಇದು ಪದ್ಮಾವತ್ ಸಿನಿಮಾದು ಅಲಾವುದ್ದೀನ್ ಖಿಲ್ಜಿ ಆ್ಯಂಡ್ ಮೆಹರುನಿಸಾ ಅವನ ವೈಫ್, ಅವರಿಬ್ಬರು ಕಾನ್ವರ್ಸೇಷನ್ನ ನಾನು ರೀಕ್ರಿಯೇಟ್ ಮಾಡಿದ್ದಿದ್ದು, ಅದರದ್ದು ಫೋಟೋ ಅದು. ನೆಕ್ಸ್ಟ್ ಫೋಟೋ ಇದು ನಂದು ತಂದೆದು ಫೋಟೋ. ಐ ಥಿಂಕ್ ನಾನಲ್ಲಿ 4 ವರ್ಷ ಅನಿಸುತ್ತೆ, 3-4 ವರ್ಷ. ಮೈಸೂರು ಮನೆ ಬಳ್ಳಾಳಿ ಸರ್ಕಲ್ ಹತ್ರ ಇದ್ವಿ ಅವಾಗ. ಸೊ ಆ ಮನೆ ಫೋಟೋ ನೆನಪಿದೆ? ಯಾವ ಮೂಮೆಂಟಲ್ಲಿ ಕ್ಯಾಪ್ಚರ್ ಆಗಿದ್ದು ನೆನಪಿಲ್ಲ. ಓಕೆ, ಇದು ನೆನಪಿದೆ ಏನಿರುತ್ತೆ? ಇದು ನೆನಪಿದೆ. ಇದು ಐ ಥಿಂಕ್ ಯಾವುದೋ ಫಂಕ್ಷನ್ಗೆ ಕಪಲ್ ಗೋಲ್ಸ್ ಅಂತ, ಫಾದರ್ ಆ್ಯಂಡ್ ಸನ್ ಗೋಲ್ಸ್ ಅಂತ ಒಂದೇ ಶರ್ಟ್ ಹಾಕ್ಕೊಂಡು ವಿ ವೆಂಟ್ ಟು ಅ ಫಂಕ್ಷನ್. ಸೊ ಅದಕ್ಕೆ ಹೋಗಿದ್ದಿದ್ದು. ಇದು ಮಂತ್ರಾಲಯಕ್ಕೆ ಹೋಗಿದ್ವಿ. ಆವಾಗ ಅಲ್ಲೊಂದು ಗಿಳಿಶಾಸ್ತ್ರ ಹೇಳೋರು ಇರ್ತಾರೆ. ನನ್ನ ಶಾಸ್ತ್ರ ಕೇಳಿದೆ. ಏನು ಸಮಸ್ಯೆ ಇಲ್ಲ ನಿಮಗೆ, ನೀವು ಬೆಳೀತಾನೆ ಹೋಗ್ತೀರಾ, ನಿಮ್ದೆಲ್ಲ ಸೂಪರ್ ಆಗುತ್ತೆ, ನೀವೊಂದು ಮನೆ ತೊಗೋತೀರಾ, ನೀವೊಂದು ಕಾರ್ ತೊಗೋತೀರಾ, ನಿಮ್ದು ಏನು ಸಮಸ್ಯೆ, ನೀವು ಸಮಸ್ಯೆ ಇಲ್ದಿರೋ ಮೊದಲನೇ ವ್ಯಕ್ತಿ ಬರ್ತಾ ಇರೋದು ಅಂತೆಲ್ಲ ಹೇಳ್ಬಿಟ್ಟ. ಓಕೆ. ಆ ಗಿಳಿ ಬಂದ್ಬಿಟ್ಟು ಇಲ್ಲಿ ಕೂತಿತ್ತು, ಅದ್ರ ಫೋಟೋ ಅದು. ಭವಿಷ್ಯ ನೋಡಿದ ಹಾಗಾದರೆ. ಲಾಸ್ಟ್ ಪಿಕ್ ಇದು ಆ್ಯಕ್ಚುಲಿ ನಾನು ಐ ಥಿಂಕ್ ಲಾಸ್ಟ್ ಇಯರ್ ನಾನು ನಟನಾಗಿ ಬಿಟ್ಟು ನಾನು ಬಾಂಬೆಗೆ ಒಂದು ಕೋರ್ಸ್ಗೆ ಹೋದ್ನಲ್ಲ, ಅದಕ್ಕೆ ಹೋಗೋ ಮುಂಚೆ ಲಾಸ್ಟ್ ಫೋಟೋ ಅದು ಸರ್ ಜೊತೆ ನಟನಲ್ಲಿ. ಅದಾದಮೇಲೆ ಐ ಜಸ್ಟ್ ಕೇಮ್ ಔಟ್. ಆಮೇಲೆ ಇಲ್ಲಿ ರಾಮಾಚಾರಿ ಶುರು ಆಗೋಯ್ತು, ಇಲ್ಲಿ ಜರ್ನಿ ಶುರು ಆಗೋಯ್ತು. ಸೊ ದಟ್ ವಾಸ್ ದ ಲಾಸ್ಟ್ ಫೋಟೋ. ಓಕೆ. ಯಾವ ಸಾಂಗ್ನ ಜಾಸ್ತಿ ಗುನುಗ್ತಾ ಇರ್ತೀರಾ, ಹಮ್ ಮಾಡ್ತಾ ಇರ್ತೀರಾ ಬ್ಯುಸಿ ಇದ್ದಾಗ, ಅಥವಾ ಕಾರ್ ಡ್ರೈವ್ ಮಾಡಬೇಕಾದ್ರೆ, ಸೆಟ್ಟಲ್ಲಿ ಇರಬೇಕಾದ್ರೆ? ಆ ಥರ ಏನೂ ಮಾಡಲ್ಲ. ಸಾಂಗ್ಗೆ ನೆನೆಸ್ಕೋತಾ ಇರೋದು ಇಲ್ವಾ? ಸಾಂಗ್ ಪ್ಲೇ ಮಾಡ್ತೀನಿ, ಹಾಡುಗಳು ಕೇಳ್ತೀನಿ, ಬಟ್ ಗುನುಗದ ಅಭ್ಯಾಸನೇ ಇಲ್ವಾ? ಓಕೆ, ಡನ್. ಈ ವರ್ಷ ಅಂದರೆ 24ನಲ್ಲಿ ಯಾವ್ದಾದ್ರು ಬ್ಯಾಡ್ ಹ್ಯಾಬಿಟ್ಸ್ನ ಕ್ವಿಟ್ ಮಾಡಬೇಕು ಅಂತ ಇದ್ರೆ ಯಾವುದನ್ನ ಕ್ವಿಟ್ ಮಾಡ್ತೀರಾ? ಬ್ಯಾಡ್ ಹ್ಯಾಬಿಟ್ಸ್ಗಳು. ಪ್ರೊಕ್ರಾಸ್ಟಿನೇಷನ್ ಮೇಜರಾಗಿ. ಈಗ ಏನೋ ಒಂದು ಕೆಲಸ ಬರುತ್ತೆ, ಇಲ್ಲಿ ಬಿಡು ನಾಳೆ ಮಾಡೋಣ ಅನ್ನೋ ಒಂದು ಗುಣ ಇದೆಯಲ್ಲ, ಅದು ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಅವಾಗ ಅನಿಸಿದ್ದು ಅವಾಗಲೇ ಮಾಡಿಬಿಡ್ಬೇಕು. ಸೊ ಆ ಕೆಲಸಗಳನ್ನ ಅವಾಗಲೇ ಮುಗಿಸೋ ಅಂಥ ಗುಣ ಏನಿದೆ, ಅದನ್ನು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತಲ್ಲ, ಬಟ್ ಅದನ್ನು ಮುಂಚಿಂದ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. 90% ಬಿಟ್ಟಿದ್ದೀನಿ. 10% ಇರುತ್ತೆ. ಕೆಲವು ಸತಿ ಸೋಂಬೇರಿ ಆಗಿದ್ದಾಗ ಬಿಡು ನಾಳೆ ಮಾಡಿದ್ರಾಯ್ತು ಅನ್ನಂಗಿರುತ್ತೆ, ಅದಾಗಬಾರ್ದು. ಸೊ ಅದನ್ನು ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಶೂಟಿಂಗ್ ಸೆಟ್ಗೆ ಹೋಗಬೇಕಾದ್ರೆ ಹೇಳಿರುವಂತಹ 3 ಸುಳ್ಳುಗಳು ರಾಮಾಚಾರಿ, ಋತ್ವಿಕ್. ಟೈರ್ ಪಂಚರ್ ಆಗಿದೆ, ಆಮೇಲೆ ಜ್ವರ ಇದೆ, ಟ್ರಾಫಿಕ್ ಅಂತೂ ರೆಗ್ಯುಲರ್ ಸುಳ್ಳು. ಟ್ರಾಫಿಕ್ ರೆಗ್ಯುಲರ್ ಸುಳ್ಳು ಹೇಳಿದೆ, ಅದ್ರ ಕೌಂಟ್ ತಗೊಳಂಗಿಲ್ಲ. ಮೇಜರ್ ಹೇಳೋದೆ ಫುಲ್ ಗೇಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ರೈಲ್ವೆ ಗೇಟು. ಇಲ್ಲಿ ಹೋಗಕ್ಕೆ ಬರೋಕ್ಕೆ ಆಗಲ್ಲ ಸರ್, ಇನ್ನೂ 3/4 ಗಂಟೆ ಆಗುತ್ತೆ ಅಂತ ಹೇಳಿರ್ತೀನಿ. ಯಾಕಂದ್ರೆ ನಾನು ಹೊರಟಿರೋದೇ ಲೇಟ್ ಆಗಿರುತ್ತೆ ಮನೆಯಿಂದ. ಮೇಜರಾಗಿ ನಾನು ಲೇಟಾಗಿ ಹೋಗೋದೇ ಶೂಟಿಂಗಿಗೆ ಒನ್ ಆ್ಯಂಡ್ ಓನ್ಲಿ ರೀಸನ್, ಅದು ನಮ್ಮ ಪ್ರೊಡ್ಯೂಸರ್ಗೂ ಗೊತ್ತು, ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ನಾನು ಬೆಳಗ್ಗೆ ಜಿಮ್ಗೆ ಹೋಗಬೇಕು. ನೀವು ಇಡೀ ದಿನ ಕೆಲಸ ಮಾಡಿಸಿ, ಐ ವಿಲ್ ಡೂ ಇಟ್. ನನ್ನ ಟೈಮ್ ಅಂತ ನನಗಿರೋದೇ ಜಿಮ್ಮು 2 ಅವರ್, ಅದನ್ನು ಬಿಟ್ಬಿಡಿ. ಸೊ ಈಗ ಯಾರೂ ನಾನು ಕೇಳಲ್ಲ. ನನಗೆ ಆ್ಯಕ್ಚುಲಿ 8 ಗಂಟೆಗೆ ಶೂಟಿಂಗ್ ಸ್ಟಾರ್ಟು, ನಾನು 9 ಗಂಟೆಗೆ ವಿತ್ ಮೇಕಪ್ ಇರ್ತೀನಿ. ಕೆಲಸ 8:15 ಆಗುತ್ತೆ, ಕೆಲಸ 8:45 ಹೋಗ್ತೀನಿ. ಅವ್ರು ಹಿಂಗೆ ನೋಡ್ತಾರೆ ಒಂದು ಸತಿ, ಜಿಮ್ಮ ಸರ್ ಅಂತಾರೆ, ಇಲ್ಲ ಟ್ರಾಫಿಕ್ ಅಂದ್ಬಿಟ್ಟು ಹೊಡ್ತೀನಿ. ಸೊ ಈ ಥರ ಆಗುತ್ತೆ. 3 ಸುಳ್ಳು ಹೇಳ್ತೀನಿ ರೆಗ್ಯುಲರಾಗಿ. 3 ಸುಳ್ಳು ಇದ್ದೇ ಇರುತ್ತೆ. ಋತ್ವಿಕ್ ಲವ್ ಮ್ಯಾರೇಜ್ ಆಗ್ತಾರ, ಅರೇಂಜ್ ಮ್ಯಾರೇಜ್ ಆಗ್ತಾರ, ಲವ್ ಕಮ್ ಅರೇಂಜ್ ಆಗ್ತಾರ, ಹೇಗೆ? ಇದನ್ನು ಕೈ ರೇಖೆ ಪ್ರಕಾರ ಗಿಣೀಶ್ ಶಾಸ್ತ್ರದವನು ಹೇಳಿದ್ನ, ಅರೇಂಜ್ ಮ್ಯಾರೇಜ್ ಅಂದರು ಯಾರೋ. ಗಿಣೀಶ್ ಶಾಸ್ತ್ರದವನು ಮಂತ್ರಾಲಯ ನೀವು ಹೆಂಡ್ತಿ ತುಂಬ ಒಳ್ಳೆ ಅಲ್ಲ, ಆ ಥರ ಶಾಸ್ತ್ರ ತುಂಬ ಹೇಳಿದ್ದಾರೆ. ಅಂದರೆ ಗಿಣಿಶಾಸ್ತ್ರ ಒಬ್ಬರೇ ಅಲ್ಲ, ನನಗೆ ಪಾಮಿಸ್ಟ್ರಿ ಹೇಳಿದ್ದಾರೆ, ಅಥವಾ ನನ್ನ ಡೇಟ್ ಆಫ್ ಬರ್ತ್ ನೋಡಿ ಏನೋ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಲೈಕ್ ಲಿಟ್ರಲಿ ಯಾರು ಕೇಳಿದ್ರು ದೇರ್ಸ್ ನೋ ಪ್ರಾಬ್ಲಮ್ ಫಾರ್ ಯು, ರಾಜಯೋಗದಲ್ಲಿದ್ದೀರಾ ನೀವು, ಸೂಪರ್ ನೀವು ಅಂತಾರೆ. ಒಬ್ಬರಂತೂ ಹೇಳೇಬಿಟ್ರು ನನಗೆ, 25 ವರ್ಷ ನಾನು ಈ ಫೀಲ್ಡಲ್ಲಿದ್ದೀನಿ, ಏನೂ ಸಮಸ್ಯೆ ಇಲ್ಲದಿರೋ ಅಂತ ಮೊದಲನೇ ವ್ಯಕ್ತಿ ನನ್ನ ಹತ್ರ ಬಂದಿರೋದು. ಹಿಂಗೇನೂ ಇಲ್ಲ ಸಮಸ್ಯೆ, ಹೋಗು ನೀನು ಪಾಡಗೆ ನೀನು ಬೆಳಿತೀಯ, ಹೋಗು ಸುಮ್ಮನೆ ಅಂದರು. ಏನು ಕೇಳಲಿ ಅಲ್ಲ, ಒಬ್ಬ ಸರ್ ಎಲ್ಲರೂ ಹಾಗೆ ಹೇಳ್ಬಿಟ್ರೆ ಒಂದು 4-5 ಜನ ಹೇಳಿದ್ದಾರೆ ನನಗೆ.
ಸೊ ಐ ಥಿಂಕ್ ಇಟ್ ಇಸ್ ಗುಡ್ ಸೈನ್ ಓನ್ಲಿ. ನಾನು ಅದನ್ನು ಲೆಕ್ಕಕ್ಕೆ ತೊಗೊಳ್ಳಲ್ಲ. ಗೋ ವಿತ್ ಫ್ಲೋ ಹೇಳಿದ್ದಾರೆ. ಯಾ, ಒಂದಷ್ಟು ಕ್ವಾಲಿಟೀಸ್ ಇರಬೇಕು ಮದುವೆ ಆಗೋ ಹುಡುಗಿ ಅಂದರೆ. ಏನು ಕ್ವಾಲಿಟೀಸ್ ಇರಬೇಕು? 5 ಗುಣಗಳು ಹೇಳೋದಾದರೆ. ಮೇಜರಾಗಿ ನನ್ನ ಮೈಂಡ್ ಸೆಟ್ಟಿಗೆ ಹೊಂದಬೇಕು. ಆ್ಯಂಡ್ ಸಿಂಪಲ್ ಆಗಿರಬೇಕು. ತುಂಬ ಶೋಕಿ ಅಂದರೆ ಐ ಡೋಂಟ್ ವಾಂಟ್ ದ್ಯಾಟ್. ಬಿಕಾಸ್ ನಾನು ಶೋಕಿ ಮಾಡಿಸ್ತೀನಿ ನಿನಗೆ. ಸಿಂಪಲ್ ಆಗಿರು. ಆ್ಯಂಡ್ ಶಿ ಶುಡ್ ಬಿ ವರ್ಕಿಂಗ್ ಸಮ್ವೇರ್. ಯಾವ ಫೀಲ್ಡರೂ ಆಗಲಿ, ನನಗೆ ಇದೇ ಫೀಲ್ಡ್ ಬೇಕು ಅವಲ್ಲ. ಕೆಲಸ ಮಾಡ್ತಾಯಿದ್ರೆ ಅವ್ರ ಕೆಲಸದ ಬೆಲೆ ಗೊತ್ತಿರುತ್ತೆ, ದುಡ್ಡಿನ ಬೆಲೆ ಗೊತ್ತಿರುತ್ತೆ. ಇದು 3 ಇದ್ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ ಸರ್. 3 ಗುಣಗಳು ಟಾಪ್ 3. ನಾವೆಲ್ಲ ಕಾಲೇಜ್ ಡೇಸಲ್ಲೆಲ್ಲ ನಮ್ಮ ಟೀಚರ್ಸ್ಗೆ ಕಾಳು ಹಾಕಿರ್ತೀವಿ, ಅಂದರೆ ಮನಸ್ಸಲ್ಲಿ ಇಷ್ಟಪಟ್ಟಿರ್ತೀವಿ. ಸೊ ನಿಮ್ಗೆ ಏನಾದರೂ ಕಾಲೇಜಲ್ಲಿ ಯಾರಾದರೂ ಟೀಚರ್ಸ್ ಮೇಲೆ ಕ್ರಶ್ ಆಗಿದ್ದುಂಟಾ? ಇಲ್ಲ, ಕ್ರಶ್ ಆಗಿಲ್ಲ ಕಾಲೇಜಲ್ಲಿ ಯಾರು ಟೀಚರ್ಸ್? ಸಖತ್ತಾಗಿರೋ ಟೀಚರ್ಸ್ ಯಾರು ಇಲ್ಲಿ 90s ಕಿಡ್ ಎಲ್ಲ ವಯಸ್ಸಾದವರು ಇದ್ರು. ರೆಸ್ಪೆಕ್ಟ್ ಇತ್ತು. ಕ್ರಶ್ ಯಾರ ಮೇಲೂ ಆಗಿರಲಿಲ್ಲ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರಾದ್ರು ಕ್ರಶ್ ಆಗಿದೆಯಾ ನಮ್ಮ ಹೀರೋಯಿನ್ಸ್ ಮೇಲೆ ಯಾರಾದ್ರೂ? ನಮ್ಮ ಹೀರೋಯಿನ್ಗಳ ಮೇಲೆ ಅದು ಚೈಲ್ಡ್ಹುಡ್ ಡೇಸಲ್ಲಿ ಆಗಿರ್ಬೋದು, ಇವಾಗಾದರೂ ಆಗಿರ್ಬೋದು, ಯಾವಾಗಾದರೂ ಓಕೆ. ನಂಗೆ ರಮ್ಯಾ ಅವರು ಎವರ್ ಫೇವ್ರೆಟ್ ಅವರು. ಅದು ಬಿಟ್ಟರೆ ರಚಿತಾರಾಮ್ ಮ್ಯಾಮ್ ಮೇಲೆ ಕ್ರಶ್ ಅಂತಲ್ಲ, ಅಡೋರ್ ಅಷ್ಟೇ. ಅದು ಬಿಟ್ಟರೆ ಕ್ರಶ್ ಅಂತ ಏನೂ ಆ ಥರ ಆಗಿಲ್ಲ. ರಮ್ಯಾ ಅವ್ರ ಮೇಲೆ ಆಗಿತ್ತು. ರಮ್ಯಾ ಫೇವ್ರೆಟ್ ನಂದು. ಓಕೆ. ಋತ್ವಿಕ್ ಅವರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಒಂದೊಂದೇ ಪಾಯಿಂಟ್ ಪಟಾಪಟ ಅಂತ ಮುಗಿಸ್ಬೋಣ. ಸ್ಟ್ರೆಂತ್ ಅಂದರೆ ಒಂದನ್ನು ಹಿಡಿದಾಗ ಅದನ್ನು ಮಾಡತಂಗೆ ಬಿಡಲ್ಲ ಸರ್. ಏನು ಎಷ್ಟು ಸತಿ ಸೋಲಿಸಿ ನನ್ನ ಅದು ಮಾಡ್ತಾನೆ ಇರ್ತೀನಿ. ಪ್ಲ್ಯಾನ್ ಎ. ವೀಕ್ನೆಸ್ ಅಂದರೆ ಈ ಪ್ರೊಕ್ರಾಸ್ಟಿನೇಷನ್ ಹೇಳಿದ್ನಲ್ಲ, ಇರಲಿ ಬಿಡು ನಾಳೆ ಫೋನ್ ಮಾಡೋಣ, ನಾಳೆ ಹೋಗ್ಬಾ ಕೆಲಸ ಮುಗಿಸ್ಬೋಣ, ಆ ಬಾಕ್ಸನ್ನು ನಾಳೆ ಎತ್ತಿಟ್ಬೋಣ, ಅದಾಗಬಾರ್ದು. ಸ್ಪೀಡ್ ಇರಬೇಕು. ಅಂದರೆ ಸಕ್ಸಸ್ಗೆ ಸ್ಪೀಡು ಮತ್ತು ಇದು ಕಾನ್ಸಂಟ್ರೇಷನ್ ಆಫ್ ವರ್ಕ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿ. ಈಗ ಒಂದು ಬೂದ್ಗನಡಿಲಿ ಹಿಡಿದ್ರೆ ಕಬ್ಬಣನೇ ಮೆಲ್ಟಾಗೋಗುತ್ತೆ ಸೂರ್ಯನ ಹೀಟ್ಗೆ. ಬರೀ ಸೂರ್ಯನ ಲೈಟ್ಗೆ ಆಗಲ್ಲ, ಅದು ಅಷ್ಟು ಬಿಸಿ ಇರುತ್ತಲ್ವ. ಆದರೂ ಬೂದ್ಗಣ್ಣಿ ಏನಕ್ಕೆ ಹಿಡಿತಾರೆ? ಕಾನ್ಸಂಟ್ರೇಟ್ ಮಾಡೋಕೆ ಒಂದು ಕಡೆ. ಸೊ ಆ ಕಾನ್ಸಂಟ್ರೇಷನ್ ಮತ್ತು ಸ್ಪೀಡ್ ಇರಬೇಕು ಬೆಳೆಯೋಕ್ಕೆ. ಆ ಸ್ಪೀಡ್ ಕೆಲವು ಸತಿ ನಾನು ಸೋಂಬೇರಿ ಆಗಿದ್ದ ಕೊರತೆ ಆಗುತ್ತೆ. ಅದೇ ನಾನು ಅವಾಗಲೇ ಹೇಳಿದ್ರಿ, ನಾನು ಫೋಟೋಸ್ಗಳು ತೆಗೆದುಕೊಳ್ಳಲ್ಲ ಜಾಸ್ತಿ ಅಂತ. ಸೊ ಒಬ್ಬ ವ್ಯಕ್ತಿ ಜೊತೆ ಫೋಟೋಸ್ಗಳನ್ನ ತಗೊಳ್ಬೇಕು, ಸ್ಟಾರ್ ಜೊತೆ ಅಂದರೆ ಡ್ರೀಮ್ ಇದೆಯಾ ಯಾರ ಹತ್ರ ಫೋಟೋಸ್ ತಗೊಳ್ಬೇಕು ಇಂಥವ್ರ ಜೊತೆ ನೆಕ್ಸ್ಟ್ ಫ್ಯೂಚರ್ ಅಥವಾ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಏನಾದರೂ ಇದೆಯಾ ಯಾರ ಹತ್ರನಾದ್ರು ಫೋಟೋಸ್? ನನ್ನ ಜೊತೆ ತೊಗೊಳ್ಳಿ ಎಲ್ಲ. ಓಕೆ, ಇಲ್ಲ ಆ ಥರ ಇಲ್ಲ. ಬಟ್ ಒಂದು ಫೋಟೋ ತೊಗೊಳ್ಳೇಬೇಕು ಅಂದರೆ ಐ ಥಿಂಕ್ ರಜನಿಕಾಂತ್ ಸರ್ ಜೊತೆ ತೊಗೋಬೇಕು. ಐ ವಾಂಟ್ ಒನ್ ಫೋಟೋ ವಿತ್ ಹಿಮ್. ಬಿಕಾಸ್ ನನಗೆ ಇಲ್ಲಿ ಅಣ್ಣವ್ರು ಹೇಗೋ ನನಗೆ ಅಲ್ಲಿ ರಜನಿಕಾಂತ್ ಇದೆ. ಸೊ ದೇ ಆರ್ ಬೋತ್ ಸೇಮ್ ಫಾರ್ ಮಿ. ಸೊ ಐ ಥಿಂಕ್ ರಜನಿಕಾಂತ್ ಸರ್ ಜೊತೆ ಒಂದು ಫೋಟೋ ಬೇಕು ನನಗೆ. ಋತ್ವಿಕ್ಗೆ ಯಾವ ವಿಷಯಕ್ಕೆ ತುಂಬ ಕೋಪ ಬರುತ್ತೆ ಜಾಸ್ತಿ? ಸೆಟಲ್ ಆಗಿರ್ಬೋದು, ಮನೇಲಾಗಿರ್ಬೋದು, ಎನಿವೇರ್. ಒಬ್ಬರು ಒಂದು ಮಾತು ಕೊಟ್ಟು ಹಂಗೆ ನಡ್ಕೊಳ್ದೇ ಇದ್ದಾಗ ಕೋಪ ಬರುತ್ತೆ. ಸಿಚುವೇಶನ್ ಹಂಗಿದ್ರೆ ಅವ್ರು ನಡ್ಕೊಳ್ದೇ ಹಂಗೆ ಮಾಡಿದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಎಲ್ಲ ಸರಿಗಿದ್ದು ಅವ್ರು ಹಂಗೆ ಏನೋ ಮಾಡಿರ್ತೀನಿ ಅಂತ ಹೇಳಿರ್ತಾರೆ, ಮಾಡಿರಲ್ವಲ್ಲ, ಅವಾಗ ಕೋಪ ಬರುತ್ತೆ, ತುಂಬ ಕೋಪ ಬರುತ್ತೆ. ನಮ್ಮ ಟ್ರೋಲರ್ಸ್ ಬಗ್ಗೆ ಹೇಳೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರೆ, ಟ್ರೋಲ್ ಮಾಡೋರ ಬಗ್ಗೆ ಏನು ಹೇಳ್ತೀರಾ? ಸರ್, ಸಾರ್ಕ್ಯಾಸಮ್ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಈಗ. ಟ್ವಿಟರ್ ಆಗಲಿ ಅಥವಾ ಮುಂಚೆ ಸಾರ್ಕ್ಯಾಸಮ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಎಲ್ಲ ಅಲ್ಲಲ್ಲೇ ಆಡ್ಕೊಂಡು ತಮಾಷೆ ಮಾಡಿಕೊಂಡು ಬೇರೆ ಆಗ್ಬಿಡೋದು. ಬಟ್ ಈಗ ಸೋಷಿಯಲ್ ಮೀಡಿಯಾ ಇಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ದೆಮ್. ಮಜಾ ಮಾಡ್ತಾವ್ರು ಸರ್. ಎಷ್ಟು ನಗ್ತೀನಿ ಆ ಟ್ರಾಲ್ ಪೇಜ್ಗಳು ನೋಡಿಕೊಂಡು, ಅಂದರೆ ಎಂಜಾಯ್ ಮಾಡ್ತೀನಿ ನಾನು ಅದನ್ನು. ಆ ಕಾಲೆಳೆಯೋ ಗುಣ ಇರಬೇಕು ನನ್ನ ಪ್ರಕಾರ. ಅವ್ರು ತಪ್ಪು ಮಾಡ್ತಾಯಿಲ್ಲ. ಟ್ರಾಲ್ ಪೇಜಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ತಪ್ಪಂತೂ ಮಾಡ್ತಾಯಿಲ್ಲ. ಎಲ್ಲ ನೆಗೆಟಿವ್ ಆಗಿಬಿಟ್ಟಾಗ ಆ ನೆಗೆಟಿವಲ್ಲೂ ತಮಾಷೆ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ಗುಡ್ ಥಿಂಗ್ ವಿಚ್ ವಾಟ್ ದೇ ಡೂಯಿಂಗ್. ಸೊ ಅದು ನನಗೆ ಮಜಾ ಕೊಡ್ತಾ ಇರುತ್ತೆ ಟ್ರಾಲ್ ಪೇಜ್. ನನ್ನ ಬಗ್ಗೆನೇ ಟ್ರಾಲ್ ಮಾಡಿರ್ತಾರೆ, ನಮ್ಮ ಸೀರಿಯಲ್ ಬಗ್ಗೆನೇ. ಓಕೆ, ಬಿದ್ದು ನಗ್ತಾ ಇರ್ತೀವಿ. ಒಂದೆರಡು ಶೇರ್ ಮಾಡ್ಬೋದಾ? ತುಂಬ ಫನ್ನಿ ಆಗಿರೋ ಟ್ರಾಲ್ಸ್ ನೆನಪಿದೆಯಾ ಏನಾದರೂ? ಒಂದು ಬಿಂದಿಗೆ ಬೀಳೋ ಸೀನ್ ಇತ್ತು, CG ಮಾಡಿಸ್ಬಿಟ್ಟು ಅದು ತುಂಬ ಸ್ವಲ್ಪ ಕೆಟ್ಟದಾಗ ಆಗೋಯಿತು. ಸೊ ಅದಕ್ಕೆ ಟ್ರಾಲ್ಗಳಾಗಿತ್ತು. ಅದರಲ್ಲಿ ಏನು ರಾಜಮೌಳಿ ಪಾರ್ಟ್ 2 ಇವು ಫುಲ್ಲು ಫಾರಿನಿಂದ VFX ಆರ್ಟಿಸ್ಟ್ ಕರೆಸಿರೋದು, ರಾಮಾಚಾರಿ ಪ್ರೇಮಾಚಾರಿ ಆಗ್ಬಿಟ್ಟಿದ್ದಾನೆ, ಫಸ್ಟ್ ನೈಟ್ ಸೀನ್ಗೆ ಕಾಮಾಚಾರಿ ಆಗಿದ್ದಾನೆ, ಏನೇನೋ ಹಾಕೋದು ಕಮೆಂಟ್ಗಳು. ಅಥವಾ ಅದೇನೋ ಬೇರೆ ಯಾವುದೋ ನಮ್ಮ ಸಾಧು ಕೋಕಿಲ ಸರ್ದೇನೋ ಒಂದು ಫನ್ನಿ ಎಕ್ಸ್ಪ್ರೆಷನ್ ಹಾಕ್ಬಿಟ್ಟಿರ್ತಾರೆ. ಸೊ ಆ ಥರ ಅವ್ರು ಮಜಾ ಮಾಡ್ತಾರೆ ಲೈಫಲ್ಲಿ. ಯೂಸ್ ಆಗ್ತದೆ ಹಾಗಾದರೆ ಅವರಿಂದನೂ ನಮಗೆ ಮಜಾ, ಫನ್ಗೆಲ್ಲ. ಚೆನ್ನಾಗಿರುತ್ತದು.
ಓಕೆ, ರಂಗಭೂಮಿ ಕಲಾವಿದ ಅಂತಂದರೆ ನಾವು ಸಾಂಗ್ ಮತ್ತು ಡೈಲಾಗ್ನ ಹೇಳಿಸದೆ ನಮ್ಮ ಪಾಡ್ಕಾಸ್ಟ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಡೈಲಾಗ್ ಪ್ಲಸ್ ಸಾಂಗ್. ಮರ್ತೋಗಿದೆ, ನೆನಪಿಲ್ಲ, ಅವೆಲ್ಲ ಹೇಳೋಗೆ ಇಲ್ಲ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಧಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ನಡಗುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡಗುವುದು ಸೃಷ್ಟಿ. ಈ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದಾದರೆ ಛೀ, ಇದು ಒಂದು ಬದುಕೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೂಪರ್ ಶೋರ್. ಅದು ಸ್ವಲ್ಪ ನಂದಾಗಿಸ್ಕೊಂಡು ಹೇಳಿದೆ, ಅವ್ರ ಥರನೇ ಹೇಳಲಿಲ್ಲ. ಓಕೆ, ಒಂದಷ್ಟು ನಮ್ಮ ಚಲನಚಿತ್ರ ನಟರ ಹೆಸರುಗಳನ್ನ ಹೇಳ್ತೀನಿ, ಅವರಿಂದ ಏನು ಕದೀತೀರಾ ಅಂತ. ಗುಣ ಆಗಿರ್ಬೋದು ಅಥವಾ ಸ್ಕಿಲ್ಸ್ ಆಗಿರ್ಬೋದು. ಓಕೆ, ಡಾಕ್ಟರ್ ರಾಜ್ಕುಮಾರ್. ವರ್ಸಟ್ಯಾಲಿಟಿ ಅಂದರೆ ಎಲ್ಲ ಪಾತ್ರಕ್ಕೂ ಜೈ ಅನ್ನೋದು ಆ ಗುಣ. ಅಂಬರೀಷ್. ಗೊತ್ತು ಅಂದರೆ ಅವರ ಆರ ಏನಿದೆ, ಎಲ್ಲರ ಜೊತೆನೂ ಒಂದೇ ಅಥವಾ ಒಂದು ಎನರ್ಜಿ ಏನಿದೆ ಅಂಬರೀಷ್ ಸರ್ದು, ಅದು. ವಿಷ್ಣುವರ್ಧನ್. ಗತ್ತಿ ಇಲ್ಲೇ ಹೇಳ್ಬೇಕಿತ್ತಲ್ಲ. ಓಕೆ, ವಿಷ್ಣುವರ್ಧನ್ ಸರ್ದು ಐ ಥಿಂಕ್ ಅವ್ರದ್ದೊಂದು ಗುಣ ಇದೆ, ಅಂದರೆ ಪ್ರತಿಯೊಂದು ಇದರಲ್ಲೂ ಕ್ರಿಯೇಟ್ ಮಾಡೋ ಗುಣ ಇದೆ. ಒಬ್ಬ ಆ್ಯಕ್ಟ್ರಾಗಿ ಕ್ರಿಯೇಟ್ ಮಾಡ್ತಾರೆ ಎಷ್ಟೋ ವಿಷಯಗಳನ್ನ, ಡೈರೆಕ್ಟ್ರ್ ಹೇಳಿರಲ್ಲ, ಅವ್ರು ಆ್ಯಕ್ಟ್ರಾಗಿ ಹಾಕಿರ್ತಾರಲ್ಲಿ. ಸೊ ಆ ಗುಣ ತುಂಬ, ನಾನು ತುಂಬ ನಾನು ಬದುಕ್ತಿರೋದು ಹಂಗೆ ಒಬ್ಬ ಆ್ಯಕ್ಟ್ರಾಗಿ, ಅದು ಆ ಗುಣ. ಶಂಕರ್ ನಾಗ್ ಸರ್ದು ಛಲ, ಅಂದರೆ ಅವ್ರ ಫೋಕಸ್ಸು ಅಥವಾ ಅವ್ರ ಛಲ ಎಲ್ಲ ಇಟ್ ವಾಸ್ ಹೆಡ್, ಲೈಕ್ 10 years ಮುಂದೆ ಯೋಚನೆ ಮಾಡೋರು ಅವ್ರು ಎಷ್ಟೋ ವಿಷಯದಲ್ಲಿ. ಆ್ಯಂಡ್ ಅವ್ರು ಮಾಡ್ತೀನಿ ಅಂದರೆ ಅದನ್ನು ಮಾಡಿ ಆ ಛಲ ಇದೆಯಲ್ಲ, ಐ ಥಿಂಕ್ ದ್ಯಾಟ್. ರಜನಿಕಾಂತ್ ಸರ್, ಅವ್ರ ಜರ್ನಿನೇ ಇಷ್ಟ ಆಗ್ಬಿಡುತ್ತೆ ಸರ್ ನನಗೆ. ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ, ಆ ಜರ್ನಿ ಏನಿದೆ, ಅವ್ರ ಸ್ಟ್ರಗಲ್, ಅವ್ರ ಲೈಫ್ ಪ್ಯಾಟರ್ನ್, ಅವ್ರ ಲಿವಿಂಗ್ ರೀತಿ, ಅವ್ರ ಗುಣ, ಅವ್ರ ಛಲ, ಅವರ ಮೆಂಟ್ಯಾಲಿಟಿ ಎಲ್ಲವೂ ಇಷ್ಟ ಆಗುತ್ತೆ. ಎಲ್ಲವೂ ಇಷ್ಟ. ಎಸ್, ನಮ್ಮ ಕದಿಯಲ್ಲ, ಅವರಿಂದ ಏನೂ ಕದಿಯೋಕ್ಕೆ ಅಷ್ಟು ಆಗಲ್ಲ, ಬಟ್ ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಕಿಚ್ಚ ಸುದೀಪ್ ಸರಿನ ಆ್ಯಟಿಟ್ಯೂಡ್ ಇಟ್ಸ್ ನಾಟ್ ರಾಂಗ್, ಅಂದರೆ ಕೆಟ್ಟ ಆ್ಯಟಿಟ್ಯೂಡ್ ಹೇಳ್ತಾ ಇಲ್ಲ ನಾನು. ಈಸ್ ಅ ವೆರಿ ಗುಡ್ ಪರ್ಸನ್, ಬಟ್ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಆಗುತ್ತೆ ನನಗೆ. ದ ವೇ ಹಿ ಹ್ಯಾಂಡಲ್ಸ್ ಥಿಂಗ್ಸ್, ಅವ್ರಿಗೆ ಎಷ್ಟು ನಾಲೆಜ್ ಇದೆ ಅಂತ ಅವ್ರದ್ದು ಮೀಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ತುಂಬ ನಾಲೆಜಬಲ್ ವ್ಯಕ್ತಿ, ಬಟ್ ತುಂಬ ಆ ಒಂದು ಹೌ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಅಥವಾ ಹಿಸ್ ಪ್ರೆಸೆನ್ಸ್, ಹಿ ಮೇಕ್ಸ್ ಇಟ್ ಸೋ ಸ್ಟ್ರಾಂಗ್, ಹಿಸ್ ಆರ, ಅದು ಇಷ್ಟ ಆಗುತ್ತೆ ನನಗೆ. ಒಂದು ಗ್ಯಾಪ್ ತೊಗೋತೀನಿ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನು ಅನಿಸ್ತು ಸುದೀಪ್ ಅವ್ರನ್ನ? ಚೆನ್ನಾಗಿ ಅನಿಸ್ತು, ಅಂದರೆ ಒಂದು ನಮ್ಮ ಇಂಡಸ್ಟ್ರಿ ಒಂದು ದೊಡ್ಡ ಪಿಲ್ಲರ್, ಅವ್ರು ಮೀಟ್ ಮಾಡ್ತಿರೋದು ಇಸ್ ಅ ವೆರಿ ಬಿಗ್ ಥಿಂಗ್ ಅಲ್ಲ. ಸೊ ಇಟ್ ವಾಸ್ ವೆರಿ ನೈಸ್. ಈ ವಾಸ್ ಸಚ್ ಅ ಜೆಂಟ್ಲ್ಮನ್. ಕರೆದುಬಿಟ್ಟು ನಮ್ಮನ್ನ ನಾರ್ಮಲಾಗಿ ಅವ್ರ ಫ್ರೆಂಡ್ಸ್ ಥರನೇ ಮಾತಾಡ್ಸಿದ್ರು. ಸೊ ನಮಗೆ ಆಕ್ವರ್ಡ್ ಮಾಡಲಿಲ್ಲ. ಸೊ ವಿ ಹ್ಯಾವ್ ಅ ಗುಡ್ ಬಾಂಡ್. ಚೆನ್ನಾಗಿತ್ತು. ದರ್ಶನ್ ಸರ್, ಅವರ ಜರ್ನಿನೂ ನೋಡೋರು ತುಂಬ, ಆ ಜರ್ನಿಯಿಂದ ತುಂಬ ವಿಷಯಗಳು ಕಲ್ತಿದ್ದೀನಿ, ತೊಗೊಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಲ್ಲಿಂದ ಎಲ್ಲಿಗೆ ಬಂದರು, ಆ ಶ್ರಮ, ಐ ಥಿಂಕ್ ದರ್ಶನ್ ಸರಿಂದ ಶ್ರಮ ತೊಗೊಳಕ್ಕೆ ಇಷ್ಟಪಡ್ತೀನಿ. ಹಾರ್ಡ್ ವರ್ಕ್, ಈಸ್ ಡನ್. ಈಗ ಅವ್ರು ಹಂಗಿದ್ದಾರೆ, ವಾಟ್ ಎವರ್ ಇಸ್ ಡನ್ ಇಸ್ ಡಿಫ್ರೆಂಟ್, ಬಟ್ ಫಾರ್ ಹಿಮ್ ಟು ಬಿ ದೇರ್, ಆ ಶ್ರಮ ಹಾಕಿದಾರಲ್ಲ, ದ್ಯಾಟ್ ಈಸ್ ಗ್ರೇಟ್. ಮತ್ತೊಬ್ಬ ರಾಮಾಚಾರಿ ಯಶ್. ಫೋಕಸ್ ಒಂದು ಬೇಕು ಅಂದರೆ ಹೊಡೆಯೋದಿದೆಯಲ್ಲ, ಅಂದರೆ ಲೇಸರ್ ಫೋಕಸ್. ನಾನು ಆಗಲೇ ಹೇಳ್ದಂಗೆ ಬೂದ್ಗನ್ನಡಿ ಹಿಡಿಯೋದು, ಬೇರೆ ಏನೂ ಬೇಡ ನನಗೆ, ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅಂತ ಅದ್ರ ಹಿಂದೆನೇ ಓಡೋದಿದೆಯಲ್ಲ, ಬೇರೆ ಎಲ್ಲವನ್ನು ಮರೆತು, ಆ ಫೋಕಸ್ ಇಷ್ಟ ಆಗುತ್ತೆ. ಅದನ್ನು ಕದೀತೀನಿ. ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್. ಸಿಂಪ್ಲಿಸಿಟಿ ಸರ್, ಕೊನೆಗೆ ಮನುಷ್ಯನ ಗೆಲ್ಸೋದೇ ಅದು. ಐ ಥಿಂಕ್ ಅವ್ರಿಗಿಂತ ದೊಡ್ಡ ಎಕ್ಸಾಂಪಲೇ ಇಲ್ಲ ಸಿಂಪ್ಲಿಸಿಟಿಗೆ. ರಾಜ್ಕುಮಾರ್ ಬಿಟ್ಟರೆ ನೆಕ್ಸ್ಟ್ ಇಟ್ ವಾಸ್ ಪುನೀತ್ ಸರ್ ಓನ್ಲಿ.
ಸೊ ಅದನ್ನು ಕಲಿತೀನಿ. ಅಂದರೆ ಆಫ್ ಸ್ಕ್ರೀನ್ ಕೂಡ ಮನುಷ್ಯನಾಗಿ ಹೇಗಿರೋದು ಅಂತ ತೋರಿಸ್ಕೊಟ್ರು ತುಂಬ ಜನಕ್ಕೆ. ಅವರು ಎಂಜಾಯ್ ಮಾಡಿದ್ದಾರೆ ಲೈಫ್ನ, ಅವರು ಮಜಾ ಮಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ he showed how to be a good person. That is what I still ಕದಿಯೋದು. ಕೊನೆಯ ಪ್ರಶ್ನೆ, 4th ಜನರೇಷನ್ ರಾಮಾಚಾರಿ, ವಿಷ್ಣು ಸರ್ ಆಗಿರ್ಬೋದು ಅಥವಾ ರವಿಚಂದ್ರನ್ ಸರ್ ಆಗಿರ್ಬೋದು, ಯಶ್ ಆಗಿರ್ಬೋದು, ನೆಕ್ಸ್ಟ್ ಈ ರಾಮಾಚಾರಿ ಅಂದ ತಕ್ಷಣ ಇವಾಗ ತಲೆಗೆ ಬರೋದೇ ನೀವು ಋತ್ವಿಕ್. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ? ಅಂದರೆ ಒಂದು ಆ ಹೆಸ್ರಿಗೊಂದು ಗೊತ್ತಿದೆ. ಸೊ ನನಗೆ ಅದೇ ನಾನು ಜರ್ನಿ ಶುರು ಮಾಡಿದಾಗ ಐ ವಾಸ್ ವೆರಿಲಿ ಸ್ಕೇರ್ಡ್. ನನಗೆ ಗೊತ್ತಿರಲಿಲ್ಲ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ. ಬಿಕಾಸ್ 3 ಜನ ದಿಗ್ಗಜರು ಅದನ್ನು ಮಾಡಿಬಿಟ್ಟ ಹೆಸರಲ್ಲಿ ದೇವ್ ಡನ್ ರೋಲ್ಸ್. ಸೊ ನನಗೆ ಇದು ಸೀರಿಯಲ್ಗೆ ಸಿಕ್ಕಿದಾಗ ಹೇಗೆ ತೊಗೋತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಫಸ್ಟ್ 3-4 ಮಂತ್ಸಲ್ಲೇ ಜನ ಅಷ್ಟು ಪ್ರೀತಿ ಕೊಟ್ಟು ಅಷ್ಟು ಆ ಸೀರಿಯಲ್ ಗೆಲ್ಲೋ ಹಾಗೆ ಮಾಡಿದ್ದೆ ಜನ. ಸೊ ಆ ಪ್ರೀತಿ, ಆ ವಿಶ್ವಾಸ ಅಥವಾ ಆ ಕೆಲವರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಐ ಥಿಂಕ್ ಅದಕ್ಕೆ ನಾನು ಎವರ್ ಗ್ರೇಟ್ಫುಲ್. ಥ್ಯಾಂಕ್ ಯು ಅದನ್ನು ನನಗೆ ಕೊಡ್ತಿರೋದಕ್ಕೆ. ಅಂದರೆ ನಮಗೆ ಎಷ್ಟೋ ಕಷ್ಟಪಟ್ಟಿರ್ತೀವಿ ಸರ್. ನಮ್ಮ ಸಿನಿಮಾ ಥರ ಇರಲ್ಲ, ತುಂಬ ಕಷ್ಟ ಇರುತ್ತಲ್ಲೂ. ನಾವು ಬೆಳಗಿನ ಜಾವ ಶೂಟ್ಗಳು ಮಾಡಿರ್ತೀವಿ, ಲೇಟ್ ನೈಟ್ ಶೂಟ್ಗಳು ಮಾಡ್ತೀವಿ. ಏನೋ ನೀರು ಸುರ್ಕೊಳ್ಳೋ ಸೀನ್ ಇರುತ್ತೆ, ಇನ್ನೊಂದೇನೋ ಏನೇನೋ ಇರುತ್ತೆ, ರೋಪ್ ಹಾಕಿ ಎಳೆದು ಏನೇನೋ ಮಾಡೋದು ಇರ್ತೀವಿ, ನಿದ್ದೆಗೆಟ್ಟಿರ್ತೀವಿ, ಊಟ ತಿಂಡಿಗೆ ಟೈಮ್ ಇಲ್ಲದೆ ಮಾಡಿರ್ತೀವಿ. ಡೈರೆಕ್ಟರ್ ಎಷ್ಟೋ ಜೊತೆ ಬ್ರೇಕ್ ಬಿಡಲ್ಲ ನಮಗೆ. ಇದೆಲ್ಲ ಕಷ್ಟ ಅಲ್ಲಿ ಕಷ್ಟ ಅನಿಸ್ತಾ ಇರುತ್ತೆ, ಯಾಕೆ ಬೇಕಿದೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಆಚೆ ಜನ ಈ ಪ್ರೀತಿ ಕೊಡೋದು ನೋಡಿದಾಗ, ಅಥವಾ ಈ ನಾವು ಆಚೆ ಹೋದಾಗ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಹೇಗೆ ರೆಸಿಪ್ರಿಕೇಟ್ ಮಾಡ್ತಾರಲ್ಲ, ಅದನ್ನು ನೋಡಿದಾಗ ಇನ್ನೂ ಎಕ್ಸ್ಟ್ರಾ 10 ದಿವಸ ಶೂಟಿಂಗ್ ಹಾಕ್ಕೊಳ್ಳಿ, ಮಾಡೋಣ ಇನ್ನೂ ಕೆಲಸನ ಅಂತ ಅನಿಸುತ್ತೆ. ಸೊ ಆ ಪ್ರೀತಿಗೆ ನಾವು ಕೆಲಸ ಮಾಡೋದು. ಥಿಯೇಟ್ರಲ್ಲಿರುವಾಗ ಚಪ್ಪಾಳೆ ಕೆಲಸ ಮಾಡ್ತಾಯಿದ್ವಿ, ಇಲ್ಲಿ ಈ ಸೆಲ್ಫಿ, ಈ ತಪ್ಕೊಳ್ಳೋದು, ನೀನು ರಾಮಾಚಾರಿ ಅಲ್ವಾ ಅಂತ ಗುರ್ತು ಹಿಡಿಯೋದು, ಈ ಪ್ರೀತಿಗೆ ಮಾಡ್ತಾಯಿದ್ದೀವಿ. ಸೊ ಆ ಪ್ರೀತಿನ ಸದಾ ಹೀಗೆ ಕೊಡ್ತಾಯಿರಿ. ಈ ರಾಮಾಚಾರಿ ಸೀರಿಯಲ್ ಆದಮೇಲೂ ಮುಂದೆ ಸಿನಿಮಾಗಳನ್ನೂ ಮಾಡ್ತೀನಿ ಕನ್ನಡದಲ್ಲಿ. ಆ ಪಾತ್ರಗಳನ್ನು ಕೂಡ ಇಷ್ಟೇ ಪ್ರೀತಿಸಿ. ಆ್ಯಂಡ್ ನೀವು ಪ್ರೀತಿಸಿದಷ್ಟು, ನೀವು ಆಶೀರ್ವಾದ ಮಾಡಿದಷ್ಟು ನಮಗೂ ಹೆಚ್ಚು ಕೆಲಸ ಮಾಡೋಕ್ಕೆ ಎನರ್ಜಿ ಸಿಗುತ್ತೆ. ನಾವು ಇನ್ನೂ ಹೇಗೆ ಎಂಟರ್ಟೈನ್ ಮಾಡ್ಬೋದು ನಿಮ್ಮನ್ನ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ನಾನು ಬದುಕಿರೋದಂತೂ ಜನರನ್ನ ಎಂಟರ್ಟೈನ್ ಮಾಡೋಕ್ಕೆ. ಆ್ಯಕ್ಟ್ರಾಗಿ ಅದನ್ನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ನನ್ನ ಜೊತೆ ಇದ್ದು ಈ ಥರ ಪ್ರೀತಿ ಕೊಟ್ಟರೆ ಇಟ್ ವಿಲ್ ಬಿ ಈವನ್ ಮೋರ್ ಈಸಿಯರ್ ಅಂತ ಹೇಳ್ತೀನಿ. ಋತ್ವಿಕ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂಡ ನಿಮ್ಮ ಜರ್ನಿ ಬಗ್ಗೆ, ರಾಮಾಚಾರಿ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ನಮ್ಮ ಇಂಡಿಯನ್ ಟಿವಿ ಪರವಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು.